ಓಂ ನಮೋ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ, ನೀರು ಅಂದ ತಕ್ಷಣವೇ ನಮಗೆ ಜೀವರಕ್ಷಕ. ಅದರಲ್ಲೂ ಸಹ ನಮ್ಮ ಜೀವನ ಪರ್ಯಂತ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋ ತನಕ ಆ ನೀರನ್ನು ಅವಲಂಬಿಸೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಹುಟ್ಟಿದ ಮಗುವಿಗೂ ನೀರಿನಿಂದ ಶುದ್ಧಿ ಮಾಡಿ, ಸಾಯುವ ಶವವನ್ನು ಕೂಡ ನೀರಿನಿಂದ ಶುದ್ಧಿ ಮಾಡಿ ಅದನ್ನು ದಹನಕ್ಕಿರ್ಬೋದು ಅಥವಾ ಹೂಳೋಕ್ಕೆ ಕೂಡ ಕೊಡ್ತಕ್ಕಂಥದ್ದಾಗಿರುತ್ತೆ. ನೀರು ಅಂತಕ್ಕಂಥದ್ದು ಪಂಚಭೂತಗಳಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ಅಂಶ ಕೂಡ ಆಗಿರುತ್ತೆ. ಆದರೆ ನೀರನ್ನು ಮನೆಯ ಮುಂದೆ ಬೆಳಗಿನ ಜಾವ ನೀವು ಬಾಗಿಲು ತೆಗೆದ ತಕ್ಷಣವೇ ನೀವು ನೀರನ್ನು ಮನೆಯ ಮುಂದೆ ಚಿಮುಕಿಸಿದಾಗ ಅಥವಾ ತೊಳೆದಾಗ ಅಥವಾ ಸುರಿದಾಗ ಇದರ ಮಹತ್ವ ಏನು, ಇದರ ಫಲ ಏನು? ಇದು ಸಂಪ್ರದಾಯನ ಅಲ್ಲ, ಆಚರಣೆಯ ಅಲ್ಲ. ಆದರೆ ಈ ಒಂದು ನೀರನ್ನು ಚಿಮುಕಿಸೋ ಹಿಂದೆ ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ, ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ, ಜೊತೆಗೆ ಆ ಇಡೀ ಮನೆಗೆ ಆ ಸಿಂಹದ್ವಾರ ಅಂತ ನಾವೇನು ಕರಿತೀವಿ, ಆ ಮುಖ್ಯವಾದ ದ್ವಾರದ ಮುಂದೆ ಅಥವಾ ನಿಮ್ಮ ಗೇಟ್ ಇರುತ್ತೆ, ಮನೆಯ ಗೇಟು, ಆ ಗೇಟಿನ ಮುಂದೆ ಆಗಲಿ ಬೆಳಗಿನ ಜಾವ ಎದ್ದ ತಕ್ಷಣ ಗೃಹಿಣಿ ಗೃಹ ಮುಚ್ಚತೆ, ಆ ಮನೆಯ ಸ್ತ್ರೀ, ಅದು ಬಾಡಿಗೆ ಮನೆ ಆಗಿರಬಹುದು, ಸ್ವಂತ ಮನೆ ಆಗಿರ್ಬೋದು, ಯಾವುದೇ ಆಗಲಿ ಸ್ವಲ್ಪ ಶುದ್ಧವಾದ ನೀರು ತಂದು ಅಲ್ಲಿ ಒಂದು ಸ್ವಲ್ಪ ಚಿಮುಕಿಸ್ಬಿಟ್ರೆ ಅದರಿಂದ ಏನಾಗುತ್ತೆ? ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತು, ನಾವು ಯಾವುದೇ ವಿಷಯದಲ್ಲೂ ಕೂಡ ನೀರು ಪ್ರಪ್ರಥಮವಾಗಿ ಯಾವುದೇ ಕಾರ್ಯಕ್ರಮ ನಾವು ಆರಂಭ ಮಾಡೋಕ್ಕೆ ಮುಂಚೆ ನಾವು ಗಂಗೆ ಪೂಜೆ ಅಂತ ಮಾಡ್ತಕ್ಕಂಥದ್ದಾಗ್ಬೋದು. ಹಾಗೆಯೇ ಅಪವಿತ್ರೋ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಾಂತರ ಶುಚಿಹಿ ಅಂತ ನೀರನ್ನು ನಾವು ಪ್ರೋಕ್ಷಣೆ ಮಾಡಿ ಎಲ್ಲವನ್ನೂ ಕೂಡ ಪವಿತ್ರ ಮಾಡ್ತಕ್ಕಂಥದ್ದು ಸಹ ಪ್ರಪ್ರಥಮವಾಗಿ ನೀರಿನಿಂದ. ಇನ್ನು ವೈಜ್ಞಾನಿಕವಾಗಿ ನೋಡಿದ್ರೆ ನೀರು ಚಿಮುಕಿಸೋದ್ರಿಂದ ಧೂಳು ಹೊರಟೋಗುತ್ತೆ, ಅಲ್ಲಿ ಏನೋ ಒಂದು ಶುದ್ಧತೆ ಏರ್ಪಡುತ್ತೆ, ತಂಪಾಗಿರುತ್ತೆ, ಕ್ರಿಮಿಕೀಟಗಳು ಓಡೋಗ್ತವೆ ಅಂತ ವೈಜ್ಞಾನಿಕ. ಇನ್ನು ಆಧ್ಯಾತ್ಮಿಕವಾಗಿ ಇದರ ಪ್ರಭಾವ ಮಹತ್ವವನ್ನು ನೋಡೋಕ್ಕೆ ಹೋದಾಗ ಮನುಷ್ಯನು ಆಶಾಜೀವಿ. ಅವನು ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಒಳ್ಳೆಯ ಕುಟುಂಬ, ಒಳ್ಳೆಯ ಫ್ಯಾಮ್ಲಿ, ಸಾಲಗಳಿರಬಾರ್ದು, ಅದೃಷ್ಟ ಇರಬೇಕು, ಚೆನ್ನಾಗಿರಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅಂತಹ ಆಸೆಗಳಿಗೆ ನಮ್ಮ ದುಷ್ಟ ಗ್ರಹಗಳ ಪ್ರಭಾವ, ದುಷ್ಟ ಒಂದು ಶಕ್ತಿಗಳ ಪ್ರಭಾವ ನಮ್ಮ ಸುತ್ತಲೂ ವೈಫೈ ಥರ ಓಡಾಡ್ತಾ ಇರುತ್ತೆ. ಅದನ್ನು ಹೋಗಲಾಡಿಸೋಕ್ಕೆ ಅನೇಕ ಮಾರ್ಗಗಳಲ್ಲಿ ಪ್ರಪ್ರಥಮವಾಗಿ ಬೆಳಗಿನ ಜಾವ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ, ಅಥವಾ ಸಪ್ತ ನದಿಗಳ ಹೆಸರನ್ನು ಕೂಡ ಹೇಳ್ಕೊಬೋದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಮ್ ಅಂತಕ್ಕಂತಹ ಮಂತ್ರದಿಂದ ಆ ನೀರನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಗಂಗಾ ಸ್ನಾನ ಅಂದರೆ ಪಾಪಹಾರ. ನೀವು ಗಂಗಾ ಸ್ನಾನ ಅಂತ ಗಂಗೆಯ ಸ್ನಾನ ಮಾಡಿದ್ರೆ ಪಾಪ ಹೊರಟೋಗುತ್ತೆ. ಅದಕ್ಕೆ ಹೇಳೋದು, ನೀವು ಸ್ನಾನ ಮಾಡುವಾಗ ಸಪ್ತ ನದಿಗಳನ್ನು ಹೇಳ್ಕೊಳ್ಳಿ, ಇಲ್ಲಾಂದರೆ ಹರಹರ ಗಂಗೆ ಅಂತ 3 ಸಾರಿ ಹೇಳ್ಕೊಳ್ಳಿ ಸಾಕು. ಎಷ್ಟೋ ನಿಮಗೆ ಆ ಶಕ್ತಿ ಕೂಡ ಏರ್ಪಡುತ್ತೆ. ಹಾಗೆ ಇದರ ಜೊತೆಗೆ ಈ ಒಂದು ನೀರನ್ನು ನಾವು ಪೂರ್ವಿಕರಿಗೂ ಸಹ ನೀರಿನ ಮುಖಾಂತರವೇ ತರ್ಪಣ ಕೊಡೋದು. ಇನ್ನು ದೇವರುಗಳಿಗೂ ಸಹ ನೀರಿನ ಮುಖಾಂತರವೇ ನಾವು ಪ್ರೋಕ್ಷಣೆ, ನಾವು ಏನೋ ಒಂದು ನೈವೇದ್ಯ ಇದ್ದೀವಿ, ಆ ನೀರಿನ ಮುಖಾಂತರ ನಾವು ಅರ್ಪಣೆ ಮಾಡ್ತೀವಿ. ಹಾಗಾಗಿ ಮನೆಯ ಮುಂದೆ ಬೆಳಗಿನ ಜಾವ ನಿಮಗೆ ಮನೆಯ ಮುಂದೆ, ಅದು ಸರ್ ನಮಗೆ ನಾವು ಒಂದು ಅಪಾರ್ಟ್ಮೆಂಟಲ್ಲಿದ್ದೀವಿ ಅಥವಾ ನಾವು ಆ ಮನೆ ಮುಂದೆ ನೀರು ಹಾಕೋಕ್ಕೆ ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳಿದವರಿಗೆ ಹೊಸಲಿನ ಮೇಲೆ, ನಿಮ್ಮ ಹೊಸ್ತಿಲು ಅಥವಾ ಹೊಸಿಲು ಅಂತ ಕರಿತೀವಲ್ಲ, ಅದರ ಮೇಲೆ ನೋಡಿ, ಈ ಬೆರಳು ಮುಟ್ಟದೆ ಈ 3 ಬೆರಳಲ್ಲಿ 3 ಸಾರಿ ನೀರು ತೆಗೆದು ಆ ಹೊಸಲ ಮೇಲೆ ಹಾಕಿ, ನಿಮಗೆ ಸಂಧ್ಯಾಕಾಲದ ತನಕ ಯಾವುದೇ ದುಷ್ಟಗ್ರಹಗಳ ಪ್ರವೇಶ ಆಗಲ್ಲ. ಹಾಗೆಯೇ ರಾತ್ರಿಯೆಲ್ಲ ಬಾಗಿಲತ್ರ ಕೆಲವು ಗ್ರಹಗಳು, ಕೆಲವು ದುಷ್ಟಶಕ್ತಿಗಳು ಬಂದಿರ್ತವೆ. ನೀವು ಬಾಗಿಲು ತೆಗೆದಿದ್ದ ತಕ್ಷಣ ಒಳಕ್ಕೆ ಬರ್ತವೆ, ತಕ್ಷಣ ನೀವು ನೀರು ತೋರಿಸಿದ ತಕ್ಷಣ ಹೊರಟೋಗ್ತವೆ. ಹಾಗೆ ದುಷ್ಟಶಕ್ತಿಗಳು ಮನೆಗೆ ಬರ್ತಕ್ಕಂಥ ವ್ಯಕ್ತಿಗಳು ದೃಷ್ಟಿ ದೋಷ ಆಗೋದಿಲ್ಲ, ದುಷ್ಟಶಕ್ತಿಗಳು ಓಡಾಡುತ್ತೆ. ಹಾಗೆ ಎಲ್ಲೋ ಒಂದು ಕಡೆ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ ಪ್ರವೇಶ ಮಾಡಲ್ಲ. ಅದರ ಜೊತೆಗೆ ಆ ನೀರು ಪ್ರೋಕ್ಷಣೆ ಮಾಡ್ತಕ್ಕಂಥ ಆ ತಾಯಿಗೂ ಕೂಡ ಅದ್ಭುತವಾದ ಶಕ್ತಿ ಬರುತ್ತೆ. ಇದೆಲ್ಲವೂ ನಿಜಾನ ಅಂದರೆ ನಂಬಿ ಕೆಟ್ಟವರಿಲ್ಲವೋ, ನಂಬಿದ್ರೆ ಒಳ್ಳೆಯದ್ರಿಂದ ಕಳ್ಕೊಳ್ಳೋದೇನಿಲ್ಲ, ನನಗೆ ಬರೋದು ಏನಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ನಂಬಿಕೆ ಮತ್ತು ಸಂಪ್ರದಾಯಕ್ಕಂತ ಮಿಗಿಲಾಗಿ ನಮ್ಮ ಪರಂಪರೆ ಅಂತೂ ಕೂಡ ನಾವು ಹೇಳ್ಬೋದು. ಅದಕ್ಕೆ ಹೇಳ್ತಾರೆ ನೀರೇ ದೇವರು, ಪಂಚಭೂತಗಳಲ್ಲಿ ನೀರು ದೇವರು. ಎಷ್ಟೋ ಜನ ಸುಸ್ತಾಗಿ ಪೂರ್ತಿಯಾಗಿ ನೋಡಿ, ರೈತಾಪಿ ವರ್ಗದವರು ಹಗಲೆಲ್ಲ ಕಷ್ಟಪಡ್ತಾರೆ,
ಒಂದು ತಂಬಿಗೆ ನೀರನ್ನು ಅವ್ರು ಕುಡಿದ್ರೆ ಎಷ್ಟೋ ಶಕ್ತಿ ಬಂದು ಮತ್ತೆ ಉಳೋದಕ್ಕೆ ಹೋಗ್ತಾರೆ. ಹಾಗಾಗಿ ಈ ಪಾನೀಯಂ ಪ್ರಾಣಿನಾಂ ನಮಗೆ ಪ್ರಾಣಾಹ ಅಂತ ಕರಿತೀವಿ. ಪಾನೀಯಂ ಪ್ರಾಣಾಹ ಅಂತಕ್ಕಂಥ ಇದು ಕೂಡ ಇದು ಮಂತ್ರವನ್ನು ಕೂಡ ಹೇಳ್ತಾ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತೆ. ಪ್ರತಿಯೊಬ್ಬರು ಈ ಮನೆಯಲ್ಲಿ ಈ ನೀರನ್ನು ಪ್ರೋಕ್ಷಣೆ ಮಾಡೋದನ್ನು ಬೆಳಗಿನ ಜಾವ ಮಾಡಿದ್ದೆ ಆದರೆ ನಿಮಗೆ ಅಧಿಕಾರ ಪ್ರಾಪ್ತಿ, ಹಾಗೆ ಶ್ರೇಯಸ್ಸಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ, ಹಾಗೆ ಆ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.